ಮೂಡಾ ಹಗರಣದಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಭ್ರಷ್ಟಾಚಾರ ಆಗಿದೆ ಅನ್ನೋದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. 2017ರಲ್ಲಿ ಈ ನಿರ್ಣಯಗಳಾಗಿದೆ. ಅಂದರೆ ಅವತ್ತೇ ಅವರು ಈ ಒಂದು ಲ್ಯಾಂಡಿಗೆ 50% ಇವಾಗ ವಾಪಸ್ ಲ್ಯಾಂಡ್ ಕೊಡಬೇಕು ಅನ್ನುವಂಥದ್ದು, ಸೈಟ್ಗಳನ್ನು ಕೊಡಬೇಕು ಅನ್ನುವಂಥ ತೀರ್ಮಾನ ಆಗಿದ್ದು 2017ರಲ್ಲಿ. ಮುಂದೆ ಅದನ್ನು 2021ರಲ್ಲಿ ಕೊಟ್ಟಿದ್ದಾರೆ. ಸೊ ಇದು ಸಂಪೂರ್ಣವಾಗಿ ಸಿದ್ದರಾಮಯ್ಯನವರ ಗಮನಕ್ಕೆ ಇದ್ದೇ ಆಗಿರುವಂಥ ಒಂದು ಬಹುದೊಡ್ಡ ಹಗರಣ. ಹಾಗಾಗಿ ಈ ಹಗರಣದಲ್ಲಿ ಭಾಳ ದೊಡ್ಡದಾದಂಥ ಆರೋಪ ಇರೋದು ಸುಮಾರು 4,000 ಕೋಟಿ ರೂಪಾಯಿದಷ್ಟು ಓವರಾಲ್ ಅವ್ಯವಹಾರ ಆಗಿದೆ ಅಂತ. ಹಾಗಾಗಿ ಇಲ್ಲ BJP ಕಾಲದಲ್ಲಿ ಕೊಟ್ಟದ್ದು ಅಂಥೇಳಿ ನಿಮಗೆ ಡಿಸಿಷನ್ ಆಗಿದ್ದು 2017ರಲ್ಲಿ ಅವ್ರಿಗೆ ಕೊಡಬೇಕು ಅಂತ. 2017ರಲ್ಲಿ ಯಾರು ಮುಖ್ಯಮಂತ್ರಿ ಇದ್ದರು? ಮತ್ತು ಎಲ್ಲ ಅವ್ಯವಹಾರಗಳು ನಡೆದು 2014ರಿಂದ 2013ರಿಂದ 2018ರ ಮಧ್ಯದಲ್ಲಿ ಅವರ ಹೆಸರಿಗೆ ಮಾಡಿಕೊಟ್ಟಿರೋದು 2021ರಲ್ಲಿ ಮಾಡಿಕೊಟ್ಟಿರ್ಬೋದು. ಅದು ಆಯಾ ಲೋಕಲ್ ಲೆವೆಲ್ದಲ್ಲಿ ಆಗ್ತದೆ. ನೀವೇನೂ ಮಾಡಿಲ್ಲ ಅಂದರೆ DC ವರ್ಗಾವಣೆ ಯಾಕೆ ಮಾಡಿದ್ರಿ? ತರಾತುರಿಯಲ್ಲಿ DC ಅವರು ಪತ್ರ ಬರೆದಿದ್ದರು, 15 ಪತ್ರಗಳನ್ನು ಬರೆದಿದ್ದರು. ಇಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಗೋಲ್ಮಾಲ್ ಆಗ್ತಾ ಇದೆ, ಅವ್ಯವಹಾರಗಳು ನಡೀತಾ ಇದೆ. ಹಾಗಾಗಿ ಇದಕ್ಕೆ ಸಂಬಂಧಿಸಿದಂತೆ ಸೂಕ್ತವಾದಂಥ ಮಾರ್ಗದರ್ಶನವನ್ನು ಕೊಡಬೇಕು ಅಂಥೇಳಿ ಕಳೆದ 1 ವರ್ಷದಲ್ಲಿ ಹಲವಾರು ಪತ್ರಗಳನ್ನು ಅವರು 15ಕ್ಕೂ ಹೆಚ್ಚು ಪತ್ರಗಳನ್ನು ಬರೆದಿದ್ದಾರೆ. ಹಾಗಾಗಿ ಇದರಲ್ಲಿ ಸಿದ್ದರಾಮಯ್ಯನವರು ಅವರ ಮಗ ಮೇಲ್ನೋಟಕ್ಕೆ ಅವರ ಅನುಮತಿ ಇರಲಾರದೆ ಮುಖ್ಯಮಂತ್ರಿ ಹೇಳಿದ್ದಾರೆ, ನಮ್ಮ ಲ್ಯಾಂಡ್ ವಶಪಡಿಸ್ಕೊಂಡಿದ್ರು, ಅದಕ್ಕೆ ಕೊಟ್ಟಿದ್ದಾರೆ. ವಶಪಡಿಸಿರುವಂಥ ಲ್ಯಾಂಡಲ್ಲಿ ನಿಮಗೆ ಕೊಟ್ಟಿರುವಂಥ ಜಾಗ ಇಲ್ಲಿ ಎಷ್ಟು ಅಜಗಜಾಂತರವಾದಂಥ ವ್ಯತ್ಯಾಸ ಇದೆ ಅದರಲ್ಲಿ. ಹಾಗಾಗಿ ಇದು ಸ್ವಂತಕ್ಕೆ ಲಾಭವನ್ನು ಮಾಡಿಕೊಳ್ಳಿಕ್ಕೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಮಾಡಿರುವಂಥ ಬಹುದೊಡ್ಡ ಹಗರಣ ಇದು. ಹಾಗಾಗಿ ಇದನ್ನು CBI ತನಿಖೆಗೆ ಒಪ್ಪಿಸ್ಬೇಕು. ನಾನು ಒಂದೇ ಮಾತು ಹೇಳ್ತೀನಿ, ಸಿದ್ದರಾಮಯ್ಯನವರು ನಾನೇನೂ ಮಾಡಿಲ್ಲ, ನಾನು ಶುದ್ಧ ಹಸ್ತ ಅಂತ ಅನ್ನೋದಾದರೆ ಇದನ್ನು CBIಗೆ ವಹಿಸ್ಬೇಕು. ಇಲ್ಲ ಅಂದರೆ ನಾನು ಲೋಹಿಯಾವಾದಿ, ನಾನು ಸಮಾಜವಾದಿ ಅಂತ ಹೇಳಲಿಕ್ಕೆ ಯಾವುದೇ ರೀತಿಯಾದಂಥ ಅರ್ಹತೆ ಅವ್ರಿಗಿರೋದಿಲ್ಲ. ಒಂದು ಕಡೆ ವಾಲ್ಮೀಕಿ ಹಗರಣದ ಭ್ರಷ್ಟಾಚಾರ, ಇನ್ನೊಂದು ಕಡೆ ಇದು ಏನೂ ಕಾಂಕ್ರೀಟ್ ಎವಿಡೆನ್ಸ್ ಇರಲಾರ್ದೆ ಇವತ್ತಿಗೂ ಸಹಿತ 40% ಸರ್ಕಾರ ಅಂತ ಹೇಳಿದ್ರೆ ಬಿಟ್ಟು ಯಾವುದೇ ರೀತಿಯ ಎವಿಡೆನ್ಸ್ಗಳು ಎಲ್ಲಿಯೂ ಕೊಟ್ಟಿಲ್ಲ ಅವರು. BJP ಅವತ್ತಿನ ಬೊಮ್ಮಾಯಿ ಅವರ ಸರ್ಕಾರದ ಮೇಲೆ ಆರೋಪ ಮಾಡಿದ್ರು. ಯಾವುದೇ ರೀತಿ ಕೋರ್ಟ್ನಿಂದ ಮಾನಹಾನಿ ಕೇಸ್ ಹಾಕಿ ಅವ್ರ ಮೇಲೆ ಇವತ್ತು ವಾರಂಟಾಗಿ ಬಂದಿದ್ದರು ಅವರೆಲ್ಲ. ಅಲ್ಲಿ ಕೂಡ ಬೇಲ್ ತೊಗೊಂಡೋಗಿದ್ದಾರೆ. ನಾವು ಹೇಳಿದ್ದಕ್ಕೆ ನಮ್ಮ ಕಡೆ ಸಾಕ್ಷಿಗಳಿದ್ದಾವೆ ಈ ರೀತಿ ಹೇಳಿಲ್ಲ. ಆದರೆ ಇವತ್ತು ಸಾಕ್ಷಿ ಸಮೇತವಾಗಿ ಸಿಕ್ಕ ನಂತರವೂ ಸಹಿತ ಈ ಎರಡೂ ಹಗರಣಗಳಲ್ಲಿ ಮುಖ್ಯಮಂತ್ರಿಗಳ ಪಾತ್ರ ಇದೆ ಅಂತ ಬಲವಾದ ನಂದು ಆರೋಪ ಇದೆ.
ಹಾಗಾಗಿ ಈ ಎರಡನ್ನೂ ಅವರು ಸಿ ಬಿ ಐಗೆ ಕೊಡ್ತಾ ಇಲ್ಲ. ಲಿಮಿಟೆಡ್ ಬ್ಯಾಂಕ್ ಟ್ರಾನ್ಸಾಕ್ಷನ್ ಬಗ್ಗೆ ಸಿ ಬಿ ಐ ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಸಿ ಬಿ ಐ ಲಿಮಿಟೆಡ್ ಬ್ಯಾಂಕ್ ಟ್ರಾನ್ಸಾಕ್ಷನ್ ಆದಂಥ ಅವ್ಯವಹಾರಗಳು ಅದರ ಬಗ್ಗೆ ಸಿ ಬಿ ಐ ನೋಡ್ತದೆ. ಉಳಿದಂತೆ ಓವರಾಲ್ ಇಟ್ ಈಸ್ ಎನಿಥಿಂಗ್ ಅಬೌವ್ 10 crore. ನನಗೆ ಈಗ ಸದ್ಯ ಅದು ಫಿಗರ್ ನೆನಪಿಲ್ಲ. 10 crore. ಆ 10 crore ಅಬೌವ್ ಇದ್ದದ್ದು ಯಾವುದೇ ಹಗರಣಗಳು ನಡೆದ್ರೆ ಅದು ಸಾಮಾನ್ಯವಾಗಿ ಸಿ ಬಿ ಐಗೆ ಹೋಗ್ತದೆ. ಬ್ಯಾಂಕ್ನವರು ಸಿ ಬಿ ಐಗೆ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ಅದು ಬಿಟ್ಟರೆ ಉಳಿದದ್ದು ಎಸ್ ಐ ಟಿ ಅವರು ಇಷ್ಟು ತರಾತುರಿಯಲ್ಲಿ ಈ ಒಂದು ಹಗರಣವನ್ನು ಮುಚ್ಚಾಕಬೇಕು ಅಂತ ಅವ್ರನ್ನ ಅರೆಸ್ಟ್ ಮಾಡೋದು, ಇವ್ರನ್ನ ಅರೆಸ್ಟ್ ಮಾಡೋದು ಮಾಡಿ ಇಲ್ಲಿವರೆಗೆ ಎಷ್ಟು ದಿವಸ ಆಯಿತು? ಒಂದು 40-45 ದಿವಸ ಆಗ್ತಾ ಬಂತು. ಇವತ್ತು ನಾಗೇಂದ್ರಗೆ ನೋಟಿಸ್ ಕೊಟ್ಟಿದ್ದಾರೆ. ಅಂದರೆ ಎಲ್ಲವೂ ಸೆಟಲ್ ಮಾಡಿಕೊಂಡು ಸೆಟ್ರೈಟ್ ಮಾಡಿಕೊಂಡು ಮಾಡಿ ಅವ್ರಿಗೆ ಅವಕಾಶವನ್ನು ಕೊಟ್ಟು ಬೇರೆ ಯಾವುದಾದ್ರೂ ಪಾರ್ಟಿಯ ಎಮ್ ಎಲ್ ಎ ಅಥವಾ ಈ ರೀತಿ ಎಲ್ಲರೂ ಒಂದು ಸ್ವಲ್ಪ ಇನ್ವಾಲ್ವ್ ಆಗಿದ್ದರೆ ಸಿದ್ದರಾಮಯ್ಯನವ್ರು ಏನು ಮಾಡ್ತಿದ್ರು ಇಷ್ಟೊತ್ತಿಗೆ? ಆದರೆ ನಾಗೇಂದ್ರಗೆ ಇವತ್ತು ಅವರು ನಿನ್ನೆ ಅವರು ನೋಟಿಸ್ ಕೊಟ್ಟಿದ್ದಾರೆ. ಗದ್ದಲ್ ಅವರಿಗೆ ನೋಟಿಸ್ ಕೊಟ್ಟಿದ್ದಾರೆ. ಇದರ ಅರ್ಥ ಎಲ್ಲವನ್ನೂ ಮುಚ್ಚಿ ಹಾಕಲಿಕ್ಕೆ ದೊಡ್ಡದಾದಂಥ ಷಡ್ಯಂತರ ನಡೆದಿದೆ. ಹಾಗಾಗಿ ಸಿದ್ದರಾಮಯ್ಯ ಸರ್ಕಾರ ಒಂದು ಕಡು ಭ್ರಷ್ಟವಾದಂಥ ಸರ್ಕಾರ ಮತ್ತು ಇವರು ಹೊಸ ಮೋಡಸ್ ಆಪರೆಂಡಿ ಹೊಸ ವಿಧಾನಗಳನ್ನು ತೆಗಿತಾ ಇದ್ದಾರೆ. ಮೂಡಾದ್ದು ಮತ್ತು ವಾಲ್ಮೀಕಿ ಬೋರ್ಡದ್ದು ಇವುಗಳನ್ನು ಹೊಸದಾಗಿ ತೆಗಿತಾ ಇದ್ದಾರೆ. ಅಂದರೆ ಹೊಸ ವಿಧಾನಗಳು. ಯಾಕಂದರೆ ಯಾವುದೇ ರೀತಿಯಾದಂಥ ಅಭಿವೃದ್ಧಿ ಕೆಲಸಗಳು ನಡೀತಾ ಇಲ್ಲ. ಯಾಕಂದರೆ ಬೋಗಸ್ ಗ್ಯಾರಂಟಿ ಹೆಸರಿನಲ್ಲಿ ರಸ್ತೆಗಳು, ಆಸ್ಪತ್ರೆಗಳು, ಯಾವುದೇ ಆಸ್ಪತ್ರೆಗೆ ಕಟ್ಟಡಗಳು, ಬಸ್ಗಳಿಗೆ ಶಕ್ತಿ ಯೋಜನೆಯಲ್ಲಿ ಬಸ್ಗಳಿಗೆ ಫ್ರೀ ಅಡ್ಡಾಡ್ತಾರೆ, ಅದಕ್ಕೆ ಕೊಡಬೇಕಾದಂಥ ಸಬ್ಸಿಡಿ ಹಣದಲ್ಲಿ 1/3 ಕೊಟ್ಟಿಲ್ಲ. NW ಕೆ ಎಸ್ ಆರ್ ಟಿ ಸಿಗೆ ಇರ್ಬೋದು, ಕೆ ಎಸ್ ಆರ್ ಟಿ ಸಿಗೆ ಇರ್ಬೋದು, ಅದು ಇನ್ನೊಂದು ಬಳ್ಳಾರಿ ರಾಯಚೂರದಲ್ಲಿದೆ ಕೆ ಆರ್ ಟಿ ಸಿ ಇರ್ಬೋದು. 1/3 ದುಡ್ಡನ್ನು ಮಾತ್ರ ಬಿಡುಗಡೆ ಮಾಡಿದ್ದಾರೆ ಅನ್ನುವಂಥ ಸ್ಥಿತಿ ಇದೆ. ಅಂದರೆ ಸರ್ಕಾರ ದಿವಾಳಿಯತ್ತ ಹೋಗ್ತಾ ಇದೆ. ದಿವಾಳಿಯ ಸರ್ಕಾರದಲ್ಲಿಯೂ ಲೂಟಿ ಹೆಂಗೆ ಮಾಡೋದು? ಅಂದರೆ ಮನೆಗೆ ಬಣವಿಗೆ ಬೆಂಕಿ ಹಾಕಿ ಯಾವ ರೀತಿ ಸಿಗರೇಟ್ ಅಥವಾ ಚುಟ್ಟ ಹಚ್ಚೋದು ಅನ್ನೋದು ಕಲಿಬೇಕಂತಂದ್ರೆ ಅದು ಸಿದ್ದರಾಮಯ್ಯನವರಿಂದ ಕಲಿಬೇಕು. ಈ ರೀತಿ ಹೊಸ ವಿಧಾನಗಳನ್ನು ಹುಡುಕಿ ಕರಪ್ಷನ್ ಮಾಡಿ ಪಾರ್ಟಿಯ ಮತ್ತು ತಮ್ಮ ಒಂದು ಜೇಬನ್ನು ತುಂಬಿಸ್ಕೊಳ್ತದೆ. ಇದರ ಪರಿಣಾಮ ಏನಾಗಿದೆ? ಗ್ಯಾರಂಟಿ ಯೋಜನೆಗಳ ನೆಪದಲ್ಲಿ SCP TSP ಹಣ ನೀವು ಹೇಳಿದ್ರೆ ನಾವು ಗ್ಯಾರಂಟಿ ಕೊಡಬೇಕಾದ್ರೆ ನಾವು SCP TSP ಹಣವನ್ನು ಬಳಸ್ತೀವಿ ಅಂತ. ಈಗ ಗೃಹಲಕ್ಷ್ಮಿ ಯೋಜನೆಗೆ 7,881 ಕೋಟಿ ರೂಪಾಯಿ SC TSP ಹಣ ಉಪಯೋಗ ಮಾಡಿಕೊಂಡಿದ್ದಾರೆ. ಭಾಗ್ಯಲಕ್ಷ್ಮಿ ಯೋಜನೆಗೆ SC SP TSPಯ 70,28 ಲಕ್ಷ ಬಳಕೆ ಮಾಡಿಕೊಂಡಿದ್ದಾರೆ. ಗೃಹಜ್ಯೋತಿ ಯೋಜನೆಗೆ 2,585 ಕೋಟಿ, 2,586 ಕೋಟಿ. ಅನ್ನಭಾಗ್ಯ ಯೋಜನೆಗೆ 448.15 ಕೋಟಿ. ಅನ್ನಭಾಗ್ಯ ಯೋಜನೆಯ DBTಗೆ ಅಂದರೆ ನಾವು 170 ರೂಪಾಯಿ 160 ರೂಪಾಯಿ ಅಷ್ಟು ಕೊಡ್ತಾ ಇದ್ದಾರಲ್ಲ, ಅದಕ್ಕೆ 2,187 ಕೋಟಿ ರೂಪಾಯಿ. ಶಕ್ತಿ ಯೋಜನೆಗೆ 1,451.45 ಕೋಟಿ ರೂಪಾಯಿ. ಶುರುನೇ ಆಗಲಾರಂಥ ಯುವ ನಿಧಿಯ ಹೆಸರಿನಲ್ಲಿ 175.5 ಕೋಟಿ ರೂಪಾಯಿ. ಈ ರೀತಿಯಾದಂಥ ಒಂದು ನಮ್ಮ ಹರಿಜನ ಗಿರಿಜನರಿಗೆ ಸೇರಿದಂಥ ಹಣವನ್ನು ದುರ್ಕೆ ಮಾಡಿ ನೀವೇನು ಹೇಳ್ತೀರಿ? ಅಹಿಂದ ಈ ದುಡ್ಡನ್ನು ಬಳಸಿಕೊಂಡು ನಾವು ಗ್ಯಾರಂಟಿ ಕೊಡ್ತಿದ್ವಿ ಅಂತ ಹೇಳಿದರೆ ನೀವು SCP TSPಯ ಹಣ ಇರೋದು
ಆಯಾ ಕಾಲನಿಗಳಲ್ಲಿ ಆ ಸಮುದಾಯದ ಏಳಿಗೆಗಾಗಿ ಇರುವಂಥ ಹಣ ಇದು. ನೀವು 2,000 ರೂಪಾಯಿ ಕೊಡೋ ಮುಂದೆ ನಿಮ್ಮ SCP TSPLನ ಹಣ ತೆಗೆದು ಕೊಡ್ತೀವಿ ಅಂತ ಹೇಳಿದ್ದೀರ ನೀವು, ಮತ್ತು ಬರೀ ಅವ್ರಿಗೆ ಅಷ್ಟೇ ಕೊಟ್ಟಿದ್ದಾರೆ. ನೀವು ಈಗ ಇದರಲ್ಲಿ ಗೃಹ ಜ್ಯೋತಿಗೆ ನೀವು 2,580 ಕೋಟಿ ರೂಪಾಯಿ ಉಪಯೋಗ ಮಾಡಿದ್ದೀರಿ. ನೀವು ಬರೀ ಅವ್ರಿಗೆ ಅಷ್ಟೇ ಕೊಟ್ಟಿದ್ದಾರೆ ನೀವು ಸಿದ್ದರಾಮಯ್ಯನವರೇ. ಸಿದ್ದರಾಮಯ್ಯನವರು ಬಹುಶಃ ತಮ್ಮ ಕೊನೆಯ ಅವಧಿ ಅಂತ ಅಂದುಕೊಂಡು ಭ್ರಷ್ಟಾಚಾರದ ಪರಮಾವಧಿಗೆ ತಲುಪ್ತಾ ಇದ್ದಾರೆ. ಮತ್ತು ನಾನು ಈಗಾಗಲೇ ಹೇಳಿದಂತೆ ವಾಲ್ಮೀಕಿ ಬೋರ್ಡ್ ಹಗರಣ, ಮೂಢ ಹಗರಣ ಮತ್ತು ಬೋಗಸ್ ಗ್ಯಾರಂಟಿ ಹೆಸರಿನಲ್ಲಿ ಹರಿಜನ ಗಿರಿಜನರ ತೊಡೆದು ಮತ್ತು ಸಂಪೂರ್ಣವಾದಂತಹ ಒಂದು ಅಭಿವೃದ್ಧಿಯನ್ನು ಸ್ಥಗಿತಗೊಳಿಸಿರುವುದು ಮತ್ತು ಅಲ್ಲಿ ಒಂದು ಆತ್ಮಹತ್ಯೆ ಆದ ನಂತರವೂ ಸಹಿತ ಯಾವುದೇ ರೀತಿಯಾದಂಥ ಸರಿಯಾದಂಥ ಕ್ರಮವನ್ನು ಕೈಗೊಳ್ಳದೇ ಇರುವಂಥದ್ದು ಇವರ ಭ್ರಷ್ಟಾಚಾರವನ್ನು ಸಂರಕ್ಷಣೆ ಮಾಡಿ ತಮ್ಮದೇ ಭ್ರಷ್ಟಾಚಾರವನ್ನು ತಾವೇ ನಿಂತು ಸಂರಕ್ಷಣೆ ಮಾಡಿಕೊಳ್ಳಿಕ್ಕಿದ್ದಂಥ ಕೈಗನ್ನಡಿಯಾಗಿದೆ. ಈ ಸಂದರ್ಭದಲ್ಲಿ DC ಟ್ರಾನ್ಸ್ಫರ್ ಮಾಡಿರೋದಂತೂ ಇದು ಅತ್ಯಂತ ಇಟ್ಟಿದೆ ಎವಿಡೆಂಟ್, ಅತ್ಯಂತ ಸರಳವಾಗಿ ಕಣ್ಣಿಗೆ ಕಾಣುವಂಥ ಸತ್ಯ. ಇದನ್ನು ಮುಚ್ಚಾಕಬೇಕು ಅನ್ನುವಂಥ ಒಂದು ಪ್ರಯತ್ನ ಇದೆ. ಯಾಕೆ ಪತ್ರ ಬರೆದಿ ಅನ್ನೋ ಕಾರಣಕ್ಕೆ ಅವರನ್ನು ಕಿತ್ತು ಹಾಕಿದ್ದಾರೆ. ಆದ್ದರಿಂದ ಸಿದ್ದರಾಮಯ್ಯನವರು ಅವರಿಗೆ ನಿಜವಾದಂಥ ಕಾಳಜಿ ಇದ್ದರೆ ಇದಕ್ಕೆ ಆಳವಾದಂಥ ತನಿಖೆ ಅಗತ್ಯ ಇದೆ. ಮೂಡಾದಲ್ಲಿ ಮತ್ತು ವಾಲ್ಮೀಕಿ ಬೋರ್ಡ್ನಲ್ಲಿ ಇವೆರಡೂ ಹಗರಣಗಳನ್ನು CBI ಒಪ್ಪಿಸಬೇಕು. ನಾನು ಅದಕ್ಕೆ ಉತ್ತರ ಹೇಳಿಬಿಟ್ಟೆ. 62 ಕೋಟಿ ರೂಪಾಯಿ ಪರಿಹಾರ ಕೊಡಬೇಕಂತ ಕೇಳಿದ್ದಾರೆ. ಪರಿಹಾರ ಕಾನೂನು ಪ್ರಕಾರ ತೊಗೋಬೇಕಾಗಿತ್ತು. ಇಷ್ಟು ದಿವಸ ಹಾಕಿಬಿಟ್ರೆ ನೀವು, ನಿಮ್ಗೆ ಗೊತ್ತಿರಲಾರ್ದೇ ಆಗಿದೆ ಮೈಸೂರಲ್ಲಿ. ಮತ್ತು ನಿಮ್ಮ ಲ್ಯಾಂಡ್ ಇರುವುದಲ್ಲೇ, ನೀವು ತೊಗೊಂಡಿರುವುದಲ್ಲೇ, ಅದರ ವ್ಯಾಲ್ಯೂಯೇಷನ್ ಏನು, ಇದ್ರ ವ್ಯಾಲ್ಯೂಯೇಷನ್ ಏನು ಆಯ್ತು ರೀ. ಏನಾಗಿಲ್ಲಲ್ಲ, ಕೊಟ್ಬಿಡ್ರಲ್ಲ CBIಗೆ, ಕೊಟ್ಟರೆ CBIಗೆ. ನೋಡ್ರಿ, ಯಾವುದೇ ತನಿಖಾ ಸಂಸ್ಥೆಗಳು ನಮ್ಮ ದೇಶದಲ್ಲಿ, ಕೋರ್ಟುಗಳು ಅರ್ಥಾತ್ ಜುಡಿಷರಿ ಭಾಳ ಅತ್ಯಂತ ಸ್ವಾತಂತ್ರ್ಯವನ್ನು ಹೊಂದಿರುವಂಥ ಕೆಲವು ಜಗತ್ತಿನ ದೇಶಗಳಲ್ಲಿ ಭಾರತವೂ ಒಂದು. CBIದವ್ರ ಬಗ್ಗೆ ನಿಮಗೆ ಭಯ ಯಾಕಷ್ಟು? ಒಬ್ಬ ವ್ಯಕ್ತಿ ಆತ್ಮಹತ್ಯೆ ಮಾಡ್ಕೊಂಡು 187 ಕೋಟಿ ರೂಪಾಯಿ ಹಗರಣ ನಡೆದ ನಂತರ CBI ಕೊಡಲಿಲ್ಲ. ಇಲ್ಲಿ 4,000 ಕೋಟಿ ರೂಪಾಯಿ ಹಗರಣ ನಿಮ್ಮ ಅನೇಕ ಶಾಸಕರು, ನಿಮ್ಮ ಪರವಾಗಿ ಮಾತನಾಡ್ತಾ ಇದ್ದಂಥ ವಿಶ್ವನಾಥ್ ಅವರು ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಮತ್ತು ನಿಮಗೆ ಇಷ್ಟೊಂದು ಬೆಲೆ ಬಾಳುವ 3,800 ಕೋಟಿ ರೂಪಾಯಿ ಅಂತ ಹೇಳ್ತಾರೆ ಟೋಟಲ್ ಓವರಾಲ್. ಅದರಲ್ಲಿ ನಿಮ್ಮ ಪಾತ್ರ ಇದೆ ಅನ್ನೋದು ನಿಮಗೂ ಬಂದಿದೆ. ನೀವು ಫಲಾನುಭವಿ, ನೀವು ಯಾಕೆ ಕೊಡ್ತಾ ಇಲ್ಲ? ಅದೇ ಭಯ ಇದೆ ಅನ್ನುವ ಏಕೈಕ ಕಾರಣಕ್ಕೆ ಅವರು ಕೊಡ್ತಾ ಇದ್ದಾರೆ.